ಭಾರತೀಯರೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಕೊರೋನಾ. ಈ ಕೊರೋನಾ ಎಂಬ ಒಂದು ಪದ ಕೇಳಿದರೆ ಸಾಕು, ನಾವೆಲ್ಲರೂ ಎಂದಿಗೂ ಒಂದು ಕ್ಷಣ ಬೆಚ್ಚಿ ಬಿದ್ದಂತಾಗುತ್ತೆ. ಎರಡ್ 2019ರಲ್ಲಿ ಚೀನಾ ದೇಶದಿಂದ ಹುಟ್ಟಿಕೊಂಡ ಈ ವೈರಸ್ ಜಗತ್ತಿನಾದ್ಯಂತ ಹರಡಿ ತನ್ನ ಕ್ರೂರತೆ ಮೆರೆಯಿತು ಎಂದರೆ ತಪ್ಪಾಗಲಾರದು. ಮನೆಯಲ್ಲಿದ್ದ ಅನಾರೋಗ್ಯ ಪೀಡಿತರು, ವಯಸ್ಸಾದ ಹಿರಿಯರ ಆರೋಗ್ಯ, ಊಟ ಉಪಚಾರದ ಮಾತಿರ್ಲಿ, ಹತ್ತಿರದ ಸಂಬಂಧಿಗಳೇ ಹತ್ತಿರ ನಿಂತು ಮಾತನಾಡಲು ಸಹ ಮುಂದೆ ಬಾರದಂತಹ ಪರಿಸ್ಥಿತಿ ಬಹುತೇಕ ಎಲ್ಲಾ ಮನೆಯಲ್ಲಿತ್ತು. ಜನ ಎಲ್ಲೆಂದರಲ್ಲಿ ಹೇಗೆಂದರೆ ಹಾಗೆ ರಾಶಿ ರಾಶಿಯಾಗಿ ಸಾಯುತ್ತಿದ್ದರೆ ಅವರ ಮಕ್ಕಳು ಹಾಗೂ ಅವಲಂಬಿತರ ಗೋಳು ನೋಡಲಾಗುತ್ತಿರಲಿಲ್ಲ. ಕಣ್ಣೆದುರು ತಮ್ಮವರ ಹೆಣ ಇದ್ದರೂ ಹತ್ತಿರ ಹೋಗಿ ಮುಖ ನೋಡಿ ಬರಲು ಸಾಧ್ಯವಾಗದಂತಹ ಬಲು ಕಠಿಣ ದಿನಗಳವು. ಎಂಥದ್ದೋ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡುತ್ತಿದ್ದ ಅದೆಷ್ಟೋ ಮಂದಿ ಹೆಂಡತಿ ಮಕ್ಕಳ ಒಂದು ಹೊತ್ತಿನ ಹಸಿವು ನೀಗಿಸಲು ಸಾಧ್ಯವಾಗದೆ ಮೌನವಾಗಿಯೇ ಕಣ್ಣೀರು ಹಾಕಿದ್ರು. ಹಲವರು ಆಸ್ಪತ್ರೆಗಳಲ್ಲಿಯೇ ಕರಗಿ ಹೋದ್ರು. ಹಲವರು ಪ್ಲಾಸ್ಟಿಕ್ ಚೀಲದಲ್ಲಿ ಸುತ್ತಿ ಎಸೆದ ಕಸದಂತೆ ಯಾರಿಗೂ ಬೇಡವಾದ ಹೆಣವಾದ್ರು. ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಈ ಪರಿಸ್ಥಿತಿ ನಿರ್ಮಾಣವಾಗಿದ್ದು ತಮಗೂ ಗೊತ್ತಿದೆ. ಜಗತ್ತಿನ ಅತಿ ದೊಡ್ಡ ರಾಷ್ಟ್ರ ಎಂದು ಕರೆಸಿಕೊಳ್ಳುವ ಅಮೆರಿಕ ಕೂಡ ತತ್ತರಿಸಿ ಹೋಗಿತ್ತು. ಕೊರೋನಾ ವಾರಿಯರ್ಸ್ ಆಗಿ ಡಾಕ್ಟರ್ಗಳು, ನರ್ಸ್ಗಳು, ಪೊಲೀಸರು, ಕೆಲವು ಪ್ರಮುಖ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಲಕ್ಷಾನುಗಟ್ಟಲೆ ಸ್ವಯಂ ಸೇವಕರು ಆ ದಿನ ಮಾಡಿದ ಸೇವೆ ಜಗತ್ತಿನಲ್ಲಿ ಯಾರು ಕೂಡ ಎಂದಿಗೂ ಮರೆಯುವಂಥದ್ದಲ್ಲ. ಯಲಹಂಕ ಶಾಸಕರಾದ ಶ್ರೀ SR ವಿಶ್ವನಾಥ್ ಮತ್ತು ಶ್ರೀಮತಿ ವಾಣಿಶ್ರೀ ವಿಶ್ವನಾಥ್ ರವರ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ತಮ್ಮ ಜೀವ ಒತ್ತೆ ಇಟ್ಟು ಮತ್ತೊಬ್ಬರಿಗಾಗಿ ಹಗಲಿರುಳು ಎನ್ನದೆ ಶ್ರಮಿಸಿದ್ದಾರೆ. ಪ್ರಾಮಾಣಿಕವಾಗಿ ಹಗಲು ರಾತ್ರಿ ನಮ್ಮ ಜೊತೆ ಕೆಲಸ ಮಾಡಿದಂಥವ್ರು ಗುರುಗಳು. ನಿಮ್ಗೆ ಗೊತ್ತಿರಲಿ, ಶವ ಸಂಸ್ಕಾರ ಮಾಡಬೇಕು ಅಂತ ನೋಡಿದ್ವಿ ನಾವು. ಸಾವಿರಾರು ಜನ ಮನೆಯವರು, ಸ್ವಂತ ಕುಟುಂಬದ ಸತ್ತವರು ಕೂಡ ಹತ್ರಕ್ಕೂ ಬರಲಿಲ್ಲ ಅವರು. ಅಂತ ಸಂದರ್ಭದಲ್ಲಿ ಇವ್ರದೊಂದು ಟೀಮು ನಮ್ಮ ಸರ್ಕಾರಿ ಆಸ್ಪತ್ರೆ ಯಾರ ಅನಾಥ ಶವಗಳಿತ್ತು ಅವರಿಗೆ ಸಂಸ್ಕಾರವನ್ನು ಮಾಡಿ
ಅದನ್ನ ಚಿತಾಗಾರಕ್ಕೆ ಕಳಿಸಿ ಅದನ್ನ ಪೂರ್ತಿ ಆಗುವ ಕೂಡ ನೋಡ್ಕೊಳ್ಳುವಂತ ಕೆಲಸ ಇವರು ಕೂಡ ಮಾಡಿದ್ರು. ಮೈ ಸ್ಮೈಲ್ ಚಾರಿಟಬಲ್ ಟ್ರಸ್ಟಿನ ಗುರ್ರಂ ರಘುರವರು ಹಾಗೂ ಇನ್ನು ಅನೇಕ ಸ್ವಯಂ ಸೇವಕರು ತಮ್ಮ ಜೀವ ಒತ್ತೆ ಇಟ್ಟು ಮತ್ತೊಬ್ಬರಿಗಾಗಿ ಹಗಲಿರುಳು ಎನ್ನದೇ ಶ್ರಮಿಸಿದ್ದಾರೆ. ನಂತರದ ದಿನಗಳಲ್ಲಿ ವ್ಯಾಕ್ಸಿನ್ ಅಭಿವೃದ್ಧಿಪಡಿಸುವಲ್ಲಿ ಎಲ್ಲಾ ದೇಶಗಳಿಂದಲೂ ಭಗೀರಥ ಪ್ರಯತ್ನ. ಸಾವಿರಾರು ವಿಜ್ಞಾನಿಗಳ ಪರಿಶ್ರಮದಿಂದ ಹಲವು ದೇಶಗಳು ಸೇರಿದಂತೆ ಭಾರತ ದೇಶದಲ್ಲೂ ವ್ಯಾಕ್ಸಿನ್ ತಯಾರಿಸಲಾಯಿತು. ಅಷ್ಟೇ ಅಲ್ಲದೆ ಇಡೀ ಭಾರತ ದೇಶಾದ್ಯಂತ 139 ಕೋಟಿ ಭಾರತೀಯರಿಗೆ ಉಚಿತವಾಗಿಯೇ ಲಸಿಕೆಯನ್ನ ಭಾರತ ಸರ್ಕಾರ ನೀಡಿತ್ತು. ಕೆಲಸ ಕಳೆದುಕೊಂಡು ಆರ್ಥಿಕತೆಯಿಂದ ಜರ್ಜರಿತಗೊಂಡ ಕೋಟ್ಯಾನುಗಟ್ಟಲೆ ಭಾರತೀಯರಿಗೆ ಭಾರತ ಸರ್ಕಾರ ಅಂದು ಲಸಿಕೆ ನೀಡದೆ ಹೋಗಿದ್ದರೆ ಅಂದೇ ಯಾವುದೋ ಪ್ಲಾಸ್ಟಿಕ್ ಚೀಲದಲ್ಲಿ ಸುತ್ತಿ ಎಸೆದ ರಾಶಿ ಹೆಣೆಗಳಲ್ಲಿ ನಾವು ಕೂಡ ಒಬ್ಬರಾಗಿ ಬಿಡ್ತಿದ್ವು. ಎಲ್ಲರಿಗೂ ನಮಸ್ಕಾರ. अगर सपनों को सिद्ध करना है, संकल्प को पार करना है, ಭಾರತೀಯರು ಇತಿಹಾಸದಲ್ಲೇ ಮೊದಲು ಕಂಡ ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾಗಿರುವುದು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರ ಅದೃಷ್ಟ ಎಂದರೆ ಖಂಡಿತ ತಪ್ಪಾಗಲಾರದು. ಅಪ್ಪಟ ದೇಶಪ್ರೇಮಿಯೊಬ್ಬ ದೇಶದ ಉನ್ನತ ಸ್ಥಾನದಲ್ಲಿದ್ದರೆ ದೇಶದ ಭದ್ರತೆ, ಆರ್ಥಿಕತೆ, ಉನ್ನತಿ ಎಲ್ಲವೂ ಉಚ್ಚ ಸ್ಥಾನದಲ್ಲಿರುತ್ತೆ ಎನ್ನುವುದಕ್ಕೆ ಈಗಿನ ನಮ್ಮ ಭಾರತ ದೇಶವೇ ಸಾಕ್ಷಿ. मोबाइल फोन निकाल करके उसकी फ्लैश लाइट शुरू करिए और येडियुरप्पा जी का सम्मान कीजिए. सब लोग हर एक के मोबाइल पर फ्लैश लाइट चलना चाहिए. येडियुरप्पा जी के सम्मान में चलना चाहिए. भारत माता की. ಬಂಧುಗಳೇ, ಶಿವಮೊಗ್ಗ ಜಿಲ್ಲೆ ವಿಮಾನ ನಿಲ್ದಾಣ, ನೀರಾವರಿ ಯೋಜನೆಗಳು, ರೈಲು ಯೋಜನೆ, ರಸ್ತೆ ಅಭಿವೃದ್ಧಿಗೆ ಹಲವು ಯೋಜನೆಗಳಿಗೆ ಒಂದು ಚಾಲನೆಯನ್ನು ಕೊಡೋಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿಯವರೇ ಬಂದಿದ್ದಾರೆ. ಶಿವಮೊಗ್ಗ ಹಾಗೂ ಮಲೆನಾಡಿನ ಜನತೆಗೆ, ಮಾಧ್ಯಮ ಮಿತ್ರರಿಗೆ, ವಿಶೇಷವಾಗಿ ನಮ್ಮನ್ನು ಹರಿಸೋದಕ್ಕೆ ಬಹಳ ದೂರದಿಂದ ಇಲ್ಲಿಗೆ ಬಂದಿರುವಂಥ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ವಂದನೆ, ಅಭಿನಂದನೆ ಸಲ್ಲಿಸಿ, ವೇದಿಕೆ ಮೇಲೆ ಕುಂತಿರುವಂಥ ಎಲ್ಲ ಸಚಿವರಿಗೆ, ಶಾಸಕರಿಗೆ, ಹಿರಿಯ ಮುಖಂಡರಿಗೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂಥ ಜನಸ್ತೋಮಕ್ಕೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ, ಮಾಧ್ಯಮ ಸ್ನೇಹಿತರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಭಾರತ್ ಮಾತಾ ಕಿ. ಕೈ ಎತ್ತೇಳಬೇಕು ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ.
ನೀರಿನ ಸಮಸ್ಯೆಯನ್ನು ನೀಗಿಸಲು ಮತ್ತು ಒಂದಿಷ್ಟು ನೀರಾವರಿಗೆ ಸಹಾಯವಾಗುವಂತಹ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತ ಪರಿಗಣಿಸಿರುವ ಪರಿಣಾಮ 5,300 ಕೋಟಿ ರೂಪಾಯಿಗಳ ಅನುದಾನವನ್ನ ಸಹಾಯವನ್ನ ಘೋಷಣೆ ಮಾಡಿದ್ದಾರೆ. ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಆತ್ಮೀಯವಾಗಿರುವಂಥ SR ವಿಶ್ವನಾಥರವರು ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಜನಸೇವೆ ಮಾಡುವ ಶಕ್ತಿ ನೀಡಲಿ ಅಂತೇಳಿ ಆಶೀರ್ವಾದ. ಯಡಿಯೂರಪ್ಪನವರ ಶೂ ಒಳಕ್ಕೆ ಕಾಲು ಹಾಕ್ಕೊಳ್ಳೋದು ಅಷ್ಟು ಸುಲಭ ಅಂತ ಅವ್ರು ಏನಾದ್ರು ಪರಿಭಾವಿಸಿದ್ರೆ ಈಸ್ ಓನ್ಲಿ ಎ ಫೂಲ್ ಅಷ್ಟೇ ನನ್ನ ಪ್ರಕಾರದಲ್ಲಿ. ಕಾರಣ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಯಡಿಯೂರಪ್ಪನವ್ರು ಬೆಳೆದಿದ್ದ ರೀತಿಗಳು, ಎದುರಿಸಿದ ಸಂಘರ್ಷಗಳು, ನೋವು, ಸಂಕಟ, ಅಪಮಾನಗಳು, ಗೆಲುವು ಮತ್ತು ಸೋಲುಗಳು ಇವೆಲ್ಲವೂ ಅವ್ರಿಗಿನ್ನೂ ಅನುಭವ ಆಗಿಲ್ಲ. ರಾಜಕಾರಣದಲ್ಲಿ ಚೂರಿ ಹಾಕೋರು ಎಲ್ಲೆಲ್ಲಿದ್ದಾರೆ ಅನ್ನೋದನ್ನು ಕಂಡು ಹಿಡ್ಕೊಳ್ಳೋಕೆ ಅವ್ರಿಗಿನ್ನೂ 10 ವರ್ಷ ಬೇಕು ನನ್ನ ಲೆಕ್ಕಾಚಾರದಲ್ಲಿ. ಹಾಗಾಗಿ there is an exit and the entry now. I'd like to thank Honorable Party President Shri Nadda ji for giving me this opportunity to work as a party president in the state of Karnataka. And I would also thank our Honorable Prime Minister Shri Narendra Modi ji for reposing faith and allowing me to work as a party president. ಅತ್ಯುತ್ತಮ ವಾಗ್ಮಿ, ಇಳಿ ವಯಸ್ಸಿನಲ್ಲೂ ಚುರುಕುತನ, ದೇಶಕ್ಕೆ ನೀಡುವ ಪ್ರಾಮುಖ್ಯತೆ ಹಾಗೂ ಪ್ರಾಧಾನ್ಯತೆಯು ನರೇಂದ್ರ ಮೋದಿಯವರ ಮೇಲಿನ ಗೌರವವನ್ನ ಇಮ್ಮಡಿಗೊಳಿಸುತ್ತೆ. ದೇಶಕ್ಕಾಗಿ ಸದಾ ದುಡಿವ, ಸದಾ ತುಡಿವ ಮನ ಮೋದಿಯವರದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಬಡತನವನ್ನ ದಾಖಲೆಯ ವೇಗದಲ್ಲಿ ನಿರ್ಮೂಲನೆ ಮಾಡುತ್ತಿದೆ ಎಂದು ಪ್ರಮುಖ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಗಮನಿಸಿವೆ. ಬಡವರ ಪರವಾಗಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ಹಲವು ನಿರ್ಧಾರಗಳೇ ಇದಕ್ಕೆ ಕಾರಣ. ಜನಧನ್ ಯೋಜನೆಯಿಂದ ಒಂದು ಹೆಜ್ಜೆ ಮುಂದೆ ಇಟ್ಟಿರುವ ಶ್ರೀ ಮೋದಿಯವರು ಸಮಾಜದ ಅತ್ಯಂತ ವಂಚಿತ ವರ್ಗಗಳನ್ನ ವಿಮೆ ಮತ್ತು ಪಿಂಚಣಿ ವ್ಯವಸ್ಥೆಯ ಅಡಿ ತರಲು ಸಾರ್ವಜನಿಕ ರಕ್ಷಣೆಗೆ ಒತ್ತು ನೀಡಿದರು. The Jam Trinity of combining 320 million Jan-Dhan bank accounts of poor with Aadhaar and mobile with direct benefits of welfare measures has saved rupees 57,000 crores. Jan-Dhan, Aadhaar और मोबाइल की त्रिशक्ति जैम, इस ट्रिनिटी की वजह से आज हम देश भर में पूरी पारदर्शिता के साथ गरीब को उसके हक की चीजें जैसे राशन जैसी बातें हम पहुंचा पा रहे हैं. इस महामारी के दौरान भी हमने 80 करोड़ गरीबों को मुफ्त राशन सुनिश्चित किया है. ಬಡ ಜನರಿಗೆ ಉಚಿತ ಅಡುಗೆ ಅನಿಲ ಸಂಪರ್ಕವನ್ನ ಒದಗಿಸಲು 2016ರಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನ ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮವು ಬಹುತೇಕ ಮಹಿಳೆಯರಿಗಾಗಿ ಹೊಗೆ ಮುಕ್ತ ಅಡಿಗೆ ಮನೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಬದಲಾವಣೆಯನ್ನ ತಂದಿದೆ. ಇದರ ಪರಿಣಾಮವಾಗಿ 7 ಕೋಟಿ ಫಲಾನುಭವಿಗಳು ಪ್ರಯೋಜನ ಪಡೆದಿದ್ದಾರೆ. साथियों, उज्ज्वला योजना की वजह से आज देश के 8 करोड़ गरीब परिवारों के पास भी गैस कनेक्शन मौजूद है. इस योजना से गरीब के जीवन में क्या परिवर्तन आया है, ये कोरोना के दौरान हम सभी ने फिर एक बार महसूस किया.
आजादी के इतने वर्ष हो गए, लेकिन आज भी हमारे देश में 18,500 गांव ऐसे हैं कि जहां बिजली का तार नहीं पहुंचा है। अगर पुराने तरीके से चलते रहे तो शायद इन 18,000 गांवों में खंभा पहुंचाते पहुंचाते, बिजली का तार पहुंचाते पहुंचाते 10 साल लग जाएंगे। 125 करोड़ देशवासियों की टीम इंडिया का संकल्प है इन 18,500 गांवों में 1000 दिन के अंदर बिजली का खंभा, बिजली का तार और बिजली पहुंचे, ये काम पूरा करके दिया जाए। ಸ್ವಾತಂತ್ರ್ಯದ 70 ವರ್ಷಗಳ ನಂತರವೂ ವಿದ್ಯುತ್ ಸಂಪರ್ಕವಿಲ್ಲದ 18,000 ಹಳ್ಳಿಗಳಿಗೆ ವಿದ್ಯುತ್ ನೀಡಲಾಗಿದೆ. ಭಾರತದಲ್ಲಿ ಯಾರೂ ನಿರಾಶ್ರಿತರಾಗಿರಬಾರದು ಎಂದು ಬಯಸುವ ಶ್ರೀ ಮೋದಿಯವರು 2014 ಮತ್ತು 2019 ನಡುವೆ 1.25 ಕೋಟಿ ಮನೆಗಳ ನಿರ್ಮಾಣವನ್ನು ಪೂರ್ಣಗೊಳಿಸಿದ್ದಾರೆ. 2022 ವೇಳೆಗೆ ಎಲ್ಲರಿಗೂ ವಸತಿಯ ಕನಸನ್ನ ನನಸಾಗಿಸಲು ಮನೆಗಳ ನಿರ್ಮಾಣವು ವೇಗವಾಗಿ ಪ್ರಗತಿಯಲ್ಲಿದೆ. ये हमारी सरकार का सौभाग्य है कि बीते 8 वर्षों में वो पीएम आवास योजना के तहत 3.5 करोड़ गरीब परिवारों की जिंदगी का सबसे बड़ा सपना पूरा कर पाई है। और ऐसा नहीं है हमने ऐसे ही घर बनाकर दे दिए, 4 दीवारें खड़ी करके दे दिए। हमारी सरकार गरीबों को समर्पित है, गरीबों की है। इसलिए गरीब की इच्छा, उसके मन, उसकी जरूरतों को सबसे ज्यादा समझती है। हमारी सरकार जो घर देती है ना, उसमें बाकी सुविधाएं भी साथ होती है। 2019 ಮಧ್ಯಂತರ ಬಜೆಟ್ನಲ್ಲಿ ರೈತರಿಗೆ ಆರ್ಥಿಕ ಪ್ರಯೋಜನಗಳನ್ನು ಘೋಷಿಸಲಾಯಿತು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಎಂಬ ಕಾರ್ಯಕ್ರಮವನ್ನು 24 ಫೆಬ್ರವರಿ 2019 ಘೋಷಣೆಯಾದ 3 ವಾರಗಳಲ್ಲೇ ಪ್ರಾರಂಭಿಸಲಾಯಿತು. भाइयों और बहनों, हमारी सरकार छोटे किसानों की जरूरतों, उनकी आवश्यकताओं को ध्यान में रखते हुए भी काम कर रही है। पीएम किसान सम्मान निधि से ऐसे करोड़ों छोटे किसानों की मदद हो रही है। बाराबंकी के ऐसे ही 5 लाख से अधिक किसानों को, छोटे किसानों को हमने जो योजनाएं दी है उसका लाभ मिल रहा है। ಅಕ್ಟೋಬರ್ 2, 2014 ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದು ಪ್ರಧಾನಿಯವರು ದೇಶಾದ್ಯಂತ ಸ್ವಚ್ಛತೆಯನ್ನ ಕಾಪಾಡುವ ಒಂದು ಜನಾಂದೋಲನವಾದ ಸ್ವಚ್ಛ ಭಾರತ್ ಮಿಷನ್ ಅನ್ನ ಪ್ರಾರಂಭಿಸಿದ್ರು. ವಿಶ್ವ ಆರೋಗ್ಯ ಸಂಸ್ಥೆಯು ಸ್ವಚ್ಛ ಭಾರತ್ ಮಿಷನ್ ಅನ್ನ ಶ್ಲಾಘಿಸಿದೆ ಮತ್ತು ಇದು 3 ಲಕ್ಷ ಜೀವಗಳನ್ನ ಉಳಿಸಿದೆ ಎಂದು ಅಭಿಪ್ರಾಯಪಟ್ಟಿದೆ. ಈ ಚಳವಳಿಯ ಪ್ರಭಾವ ಮತ್ತು ವ್ಯಾಪ್ತಿ ಇತಿಹಾಸವಾಯಿತು. ಗಂಗಾ ನದಿಯನ್ನ ಸ್ವಚ್ಛಗೊಳಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕಪ್ಪು ಹಣ, ಭ್ರಷ್ಟಾಚಾರ, ಖೋಟಾ ನೋಟು, ಭಯೋತ್ಪಾದನೆ ತಡೆಗೆ ಅಚ್ಚರಿಯ ನಿರ್ಧಾರ ಕೈಗೊಂಡ ಕೇಂದ್ರ ಸರ್ಕಾರ ನವೆಂಬರ್ 8, 2016 ಮಧ್ಯರಾತ್ರಿಯಿಂದ ₹500 ಮತ್ತು ₹1,000 ಮುಖಬೆಲೆಯ ನೋಟುಗಳ ಚಲಾವಣೆಯನ್ನ ರದ್ದುಪಡಿಸಿತು. देश को भ्रष्टाचार और काले धन रूपी दिमक से मुक्त कराने के लिए एक और सख्त कदम उठाना जरूरी हो गया है। आज मध्यरात्रि यानी 8 नवंबर 2016 की रात्रि को 12 बजे से वर्तमान में जारी 500 रुपए और 1,000 रुपए के करेंसी नोट लीगल टेंडर नहीं रहेंगे, यानी
ये मुद्राएं कानूनन अमान्य होगी। ನೋಟುಗಳ ನಿಷೇಧ ಇದು ಮೊದಲೇನಲ್ಲ. ಹಲವು ದೇಶಗಳಲ್ಲಿ ನೋಟು ರದ್ದತಿ ಪ್ರಯತ್ನಗಳು ಈ ಹಿಂದೆಯೇ ನಡೆದಿದ್ವು. 1984ರಲ್ಲಿ ನೈಜೀರಿಯಾ, 1982ರಲ್ಲಿ ಗಾನಾ, 2010ರಲ್ಲಿ ಉತ್ತರ ಕೊರಿಯಾ, ಜಿಂಬಾಬ್ವೆ, 1991ರಲ್ಲಿ ಸೋವಿಯತ್ ಯೂನಿಯನ್, 1987ರಲ್ಲಿ ಮಯನ್ಮಾರ್, 1990ರಲ್ಲಿ ಝೈರ್, 2016ರಲ್ಲಿ ಪಾಕಿಸ್ತಾನ ಮತ್ತು ಆಸ್ಟ್ರೇಲಿಯಾ ದೇಶಗಳಲ್ಲಿ ನೋಟು ಅಮಾನ್ಯೀಕರಣ ಮಾಡಲಾಗಿತ್ತು. ಭಾರತವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖ ಉತ್ಪಾದನಾ ರಾಷ್ಟ್ರವನ್ನಾಗಿ ಮಾಡಲು ಪ್ರಧಾನಿ ಮೋದಿಯವರು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದ ಪರಿಚಯವು ಭಾರೀ ಬದಲಾವಣೆಗಳನ್ನು ಕಂಡಿದೆ. ಭಾರತವು ವ್ಯಾಪಾರ ಸ್ನೇಹಿ ವಾತಾವರಣವನ್ನ ನಿರ್ಮಿಸುವಲ್ಲಿ ಗಮನಾರ್ಹ ಪ್ರಗತಿಯನ್ನ ಸಾಧಿಸಿದೆ. ಉಚಿತ ಆಹಾರ ಧಾನ್ಯ ಯೋಜನೆಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ 80 ಕೋಟಿಗೂ ಹೆಚ್ಚು ಬಡವರು ಮತ್ತು ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಉಚಿತ ಆಹಾರ ಧಾನ್ಯ ನೀಡಿತು. ಎರಡು 2019-2020ರಲ್ಲಿ ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ಘೋಷಿಸಲಾದ ಕೇಂದ್ರದ ಪ್ಯಾಕೇಜ್ನ ಭಾಗವಾಗಿ ಜಾರಿಗೊಳಿಸಲಾದ ಉಚಿತ ಆಹಾರ ಧಾನ್ಯ ಯೋಜನೆ ಸುಮಾರು 81 ಕೋಟಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿ ಪ್ರತಿ ವ್ಯಕ್ತಿಗೆ 1 ತಿಂಗಳಲ್ಲಿ 5 ಕೆಜಿ ಆಹಾರ ಧಾನ್ಯವನ್ನ ಉಚಿತವಾಗಿ ಪಡೆದರು. भाइयों और बहनों, 100 साल की सबसे बड़ी विपत्ति सिर्फ भारत पर नहीं, पूरी दुनिया पर आई है, पूरी मानव जात पर आई है। कोरोना लॉकडाउन के कारण काम धंधे बंद करने पड़े। आज दुनिया भर में प्रधानमंत्री गरीब कल्याण अन्न योजना की प्रशंसा हो रही है कि भारत अपने 80 करोड़ से अधिक लोगों को इस महामारी के दौरान मुफ्त अनाज उपलब्ध करा रहा है। इस पर 2 लाख करोड़ रुपए से अधिक यह देश खर्च कर रहा है। मकसद एक ही है, कोई भारत का मेरा भाई बहन, मेरा कोई भारतवासी भूखा न रहे। ಭಾರತದ ಸಶಸ್ತ್ರ ಪಡೆಗಳು ಇಂದು ಯಾವುದೇ ಸ್ಥಳದಲ್ಲಿ ಶತ್ರುಗಳನ್ನ ಎದುರಿಸಲು ಸ್ವತಂತ್ರವಾಗಿವೆ ಅಂದ್ರೆ ಆ ಕ್ರೆಡಿಟ್ ಮೋದಿ ಸರ್ಕಾರಕ್ಕೆ ಸಲ್ಲುತ್ತೆ. ಜಾಗತಿಕ ಅನಿಶ್ಚಿತತೆ ಮತ್ತು ಪ್ರಾದೇಶಿಕ ಸಂಘರ್ಷಗಳ ಮಧ್ಯೆ ಒಳಗೆ ಮತ್ತು ಹೊರಗೆ ಶತ್ರುಗಳನ್ನ ಎದುರಿಸಲು ಸಶಸ್ತ್ರ ಪಡೆಗಳನ್ನ ಆಧುನೀಕರಿಸುವುದು ಈ ಸಮಯದಲ್ಲಿ ಅಗತ್ಯವಾಗಿತ್ತು. ಮೋದಿ ಸರ್ಕಾರಕ್ಕೆ ರಾಷ್ಟ್ರೀಯ ಭದ್ರತೆ ಯಾವಾಗಲೂ ಪ್ರಮುಖ ಆದ್ಯತೆಯಾಗಿದೆ. ಭಯೋತ್ಪಾದನೆ ಮತ್ತು ಉಗ್ರವಾದದ ವಿರುದ್ಧ ಸರ್ಕಾರವು ಶೂನ್ಯ ಸಹಿಷ್ಣುತೆಯ ವಿಧಾನವನ್ನ ಅನುಸರಿಸುವುದನ್ನು ಇಲ್ಲಿ ಕಾಣಬಹುದು. ये विषय है अयोध्या में श्री राम जन्मस्थली पर भगवान श्री राम के भव्य मंदिर के निर्माण से जुड़ा हुआ है। रामचंद्र की सियावर रामचंद्र की जय सियाराम, जय सियाराम। ದೇಶದ ರೈಲ್ವೆ ಸಾರಿಗೆಯನ್ನ ಉನ್ನತ ಮಟ್ಟಕ್ಕೇರಿಸಿದ್ದು ಮೋದಿ ಸರ್ಕಾರದ ಮತ್ತೊಂದು ಸಾಧನೆ.
ಇಡೀ ದೇಶದಲ್ಲಿ ರೈಲುಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿದ್ದಲ್ಲದೆ ವಂದೇ ಭಾರತ್ನಂಥ ರೈಲುಗಳ ಸೌಕರ್ಯವನ್ನ ಕಲ್ಪಿಸಿ ತ್ವರಿತ ಪ್ರಯಾಣಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇದಲ್ಲದೆ ರೈಲ್ವೆ ಆಧಾರಿತ ವಿಸ್ಟಾ ಡೂಮ್ ರೈಲುಗಳನ್ನು ನೀಡುವ ಮೂಲಕ ಪ್ರವಾಸಿಗರನ್ನ ಆಕರ್ಷಿಸಲಾಗುತ್ತಿದೆ. ಇದೇ ವೇಳೆ ರೈಲು ಸಾರಿಗೆಯ ಖರ್ಚು ವೆಚ್ಚಗಳನ್ನು ತಗ್ಗಿಸಲು ಹಾಗೂ ಅವುಗಳಿಂದಾಗುವ ಪರಿಸರ ಮಾಲಿನ್ಯವನ್ನು ತಪ್ಪಿಸಲು ಇಡೀ ರೈಲು ಜಾಲವನ್ನ ವಿದ್ಯುದೀಕರಣಗೊಳಿಸಿರುವುದು ಮೋದಿ ಸರ್ಕಾರದ ಮತ್ತೊಂದು ಸಾಧನೆ. ये वंदे भारत एक्सप्रेस उस भारत का प्रतीक है जो गुलामी की मानसिकता से बाहर निकलकर आत्मनिर्भरता की तरफ बढ़ रहा है. ಇನ್ನು ಪ್ರತಿ ಮನೆಗೂ ನೀರು ಯೋಜನೆಯನ್ನ ಕೇಂದ್ರ ಸರ್ಕಾರ ಜಲ ಜೀವನ್ ಮಿಷನ್ ಪರಿಕಲ್ಪನೆ ಅಡಿ ಜಾರಿಗೆ ತಂದಿದೆ. ಕಳೆದ 9 ವರ್ಷಗಳಲ್ಲಿ ಕೋಟ್ಯಂತರ ಜನರು ಇದರ ಲಾಭ ಪಡೆದಿದ್ದಾರೆ. हम आने वाले दिनों में जल जीवन मिशन को लेकर के आगे बढ़ेंगे. जल संचय का ये अभियान जैसे स्वच्छता का अभियान चला था, जन सामान्य का अभियान बनना चाहिए. देश के गरीब से गरीब व्यक्ति को, सामान्य जन को आरोग्य की सुविधा मिले, इसलिए गंभीर बीमारियों के लिए और बड़ी अस्पतालों में सामान्य मानवी को भी आरोग्य की सुविधा मिले, मुफ्त में मिले. और इसलिए भारत सरकार ने प्रधानमंत्री जन आरोग्य अभियान प्रारंभ करने का तय किया. ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ ತುರ್ತು ಔಷಧಿಗಳು ಅಥವಾ ಅತ್ಯವಶ್ಯಕವಾದ ಔಷಧಿಗಳು ಜನರ ಕೈಗೆಟುಕುವ ಬೆಲೆಯಲ್ಲಿ ಸಿಗುವಂತೆ ಮಾಡಲು ದೇಶಾದ್ಯಂತ ಜನೌಷಧಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಅಲ್ಲಿ ಸಿಗುವಂತಹ ಔಷಧಿಗಳ ಬೆಲೆಗೂ ಹೊರಗಡೆ ಸಿಗುವಂತಹ ಅದೇ ಔಷಧೀಯ ಗುಣಗಳಿರುವ ಮಾತ್ರೆ ಟಾನಿಕ್ಗಳ ಬೆಲೆಗೂ 30% ಕಡಿಮೆ ಇರಲಿದೆ. ಇನ್ನು ಕೊರೋನಾ ಕಾಲಘಟ್ಟದಲ್ಲಿ ದೇಶದ ಕೋಟ್ಯಂತರ ಜನತೆಗೆ ಉಚಿತವಾಗಿ 2 ಬಾರಿ ಲಸಿಕೆ ಹಾಕಿಸಿದ ಹೆಗ್ಗಳಿಕೆ ಮೋದಿಯವರ ಸರ್ಕಾರಕ್ಕೆ ಸಲ್ಲುತ್ತೆ. ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿಯವರೆಗೆ ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದತಿಯನ್ನ ಮೋದಿ ಸರ್ಕಾರ ಮಾಡಿ ತೋರಿಸಿತು. 2019ರ ಆಗಸ್ಟ್ನಲ್ಲಿ ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನ ಕೇಂದ್ರ ಸರ್ಕಾರ ಹಿಂಪಡೆಯಿತು. ಅದನ್ನ ಕಾಶ್ಮೀರ ಹಾಗೂ ಲಡಾಖ್ ಎಂಬ 2 ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಘೋಷಿಸಿತು. ಇದು ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ನಡೆ. ಇನ್ನು ಡಿಜಿಟಲ್ ಮಾದರಿಯ ಪಾವತಿ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದು ಕೇಂದ್ರದ ದೂರದೃಷ್ಟಿತ್ವಕ್ಕೆ ಮತ್ತೊಂದು ಸಾಕ್ಷಿ. ಹಣ್ಣು, ಸೊಪ್ಪು, ತರಕಾರಿ ಕೊಳ್ಳುವುದರಿಂದ ಹಿಡಿದು ಕಾರು ಮುಂತಾದ ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ವ್ಯವಹಾರಗಳವರೆಗೆ ಡಿಜಿಟಲ್ ಪೇಮೆಂಟ್ ಮಾಡುವ ಸೌಲಭ್ಯವನ್ನ ಜಾರಿಗೆ ತಂದಿದ್ದು ಜನರಿಗೆ ಹೆಚ್ಚು ಉಪಯೋಗವಾಗಿದೆ. ಡಿಜಿಟಲ್ ಪೇಮೆಂಟ್ನ ನಿಜವಾದ ಮಹತ್ವ ಗೊತ್ತಾಗಿದ್ದು ಕೊರೋನಾ ಲಾಕ್ಡೌನ್ ಕಾಲಘಟ್ಟದಲ್ಲಿ. ಅದಲ್ಲದೆ ಡಿಜಿ ಲಾಕರ್ ಮೂಲಕ ನಾಗರಿಕರು ತಮ್ಮ ಅತ್ಯಮೂಲ್ಯ ದಾಖಲೆಗಳಾದ ಆಧಾರ್ ಕಾರ್ಡ್, ಚಾಲನಾ ಪರವಾನಗಿ ಪತ್ರ ಸೇರಿದಂತೆ ಅನೇಕ ದಾಖಲೆಗಳನ್ನು ಎಲ್ಲಿ ಬೇಕಾದರೂ ಡೌನ್ಲೋಡ್ ಮಾಡಿಕೊಳ್ಳಬಹುದಾದ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. 10, 9, 8, 7, 6, 5, 4, 3, 2, 1, 0. Plus 5 seconds. Lift off normal. Here we have a majestic lift-off of LVM-3 M4 rocket carrying India's prestigious Chandrayaan-3 spacecraft. ಇನ್ನು ಭಾರತ ದೇಶದ ಇಸ್ರೋ ವಿಜ್ಞಾನಿಗಳು ಕೈಗೊಂಡ ಚಂದ್ರಯಾನದ ಯಶಸ್ವಿಯಲ್ಲಿ ಶ್ರೀ ನರೇಂದ್ರ ಮೋದಿಯವರ ಪ್ರೋತ್ಸಾಹ ಪ್ರಮುಖ ಪಾತ್ರ ವಹಿಸಿದೆ. आप सबको सैल्यूट करना चाहता हूं.
सैल्यूट आपके परिश्रम को, सैल्यूट आपके धैर्य को, सैल्यूट आपकी लगन को, सैल्यूट आपकी जीवटता को, सैल्यूट आपके जज्बे को। चंद्रयान 2 के पद चिन्ह जहां है वो स्थान आज से तिरंगा पॉइंट कहलाएगा, और जहां पर चंद्रयान 3 का मून लैंडर पहुंचा है वो स्थान आज से शिव शक्ति पॉइंट कहलाएगा। ये शिव शक्ति पॉइंट आने वाली पीढ़ियों को प्रेरणा देगा कि हमें विज्ञान का उपयोग मानवता के कल्याण के लिए ही करना है। ಅದಲ್ಲದೆ ಇಸ್ರೋ ವಿಜ್ಞಾನಿಗಳು ಸೂರ್ಯಯಾನದಂತಹ ಮಹತ್ತರವಾದ ಹೆಜ್ಜೆಯನ್ನಿಡಲು ಸಹ ಕೇಂದ್ರ ಸರ್ಕಾರದ ಪ್ರೋತ್ಸಾಹ ಮುಖ್ಯ ಕಾರಣವಾಗಿದೆ ಎಂದರೆ